ಗಾಡಿ ಕೂಡ ವಾರ್ಮ್ ಅಪ್ ಆಯಿತು. ಅವಾಗನು ಬೈಕೆ ತೀರಿಸ್ಲಿಲ್ಲ, ಇವಾಗನು ತೀರಿಸ್ತಾ ಇಲ್ಲ. ದಿನ ಒಬ್ರಲ್ಲೊಬ್ರು ಯಾರು ಗೆಸ್ಟ್ಗಳು ಇದ್ದೇ ಇರ್ತಾರೆ ಪಾಪನ ನೋಡೋದಿಕ್ಕೆ. ನೋಡು, ದೇವರು ಹೇಳ್ತಾರಲ್ಲ, ಬಯಸದೆ ಬಂದ ಭಾಗ್ಯ ದೇವ್ರು ಕೊಟ್ಟಿರೋದರೆ ನಾವು ಅನುಭವಿಸ್ತಾ ಇದೀವಿ ಅಷ್ಟೇ. ಒಂದು BP ಎಲ್ರಿಗೂ ಜಾಪಾಳ್ ಮಾತ್ರ ಕೊಟ್ಬಿಡ್ತು. ನನ್ನ ಫೇವ್ರೆಟ್ ಸಿಂಗರ್ ಜಾನಕಿ ಮೇಡಮ್ ಅವರು. ಈಗ ಹೇಳು, ನೀವಿನ್ನೂ ಯಂಗ್ಸ್ಟರ್ಸು, ನಂಗೆ ವಯಸ್ಸಾಯಿತು. ಪಾಪ ರಜಾ ಬಂದು ಚೇಂಜ್ ಮಾಡಿಕೊಡು ಅಂತ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಷ್ಟು ಬೆಳಗ್ಗೆ ರೆಡಿ ಆಗಿದ್ದೀನಿ. ಗಾಡಿ ಕೂಡ ವಾರ್ಮ್ ಅಪ್ ಆಯಿತು. ಏನಂದರೆ ಈಗ ಆ್ಯಕ್ಚುಲಿ ಮಲ್ಲೇಶ್ವರಂನಲ್ಲಿ ಇಲ್ಲಿನೋ ಹೋಗೋದು ಸರ್ವಿಸ್ ಸೆಂಟರ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಇಲ್ಲೇ ಒಂದು ಕಿಲೋಮೀಟರ್ ದೂರದ, ಅಂದರೆ ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಯಾವುದೋ ಸಿಕ್ತು, ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅವಳು ಎಲ್ಲ ರೆಡಿ ಇದೆ, ಎಲ್ಲ ಲ್ಯಾಪ್ಟಾಪ್ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡೋಣ ಅವ್ರು ಮಾಡಿಕೊಡ್ತಾರ ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದಿದ್ದೇನೆ ಇದೇ ಕೆಲಸ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಕೂಡ ಇನ್ನೂ ಆಗಿಲ್ಲ. ಮಂಜು ಪಾಪುನ ಕರ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಮಂಜು ಅಲ್ಲಿ ಬಿಸಿ ಇದ್ದಾಳೆ. ಸೊ ನಾನು 1 hour 2 hour ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಯ್, ಎಲ್ರದ್ದು ಕಾಫಿ ಆಯಿತಾ? ನಂದು ಇವಾಗ ಆಗ್ತಾಯಿದೆ, ಬೆಳಗ್ಗೆ 10 ಗಂಟೆಗೆ. ಇದು ನಂದು ಫಸ್ಟ್ ಕಾಫಿ. ಅದಕ್ಕಿಂತ ಮೊದಲು ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಮ್ಮನು. ಇವತ್ತು ಸ್ವಲ್ಪ ಲೇಟೇ ಆಯಿತು, ಯಾಕೆಂದರೆ ನೈಟು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀನಪ್ಪ. ಪಾಪ ನನ್ನ ಮಗಂಗೆ ಅರ್ಥ ಆಗೋಯ್ತು, ಯಾಕೋ ನಮ್ಮ ಅಮ್ಮನ BP ವೇರಿಯೇಷನ್ ಆಗ್ತಾಯಿದೆ ಅಂದ್ಬಿಟ್ಟು ನಿನ್ನೆ ನೈಟ್ ರೆಸ್ಟ್ ಕೊಟ್ಟವನೇ. ಅವನು ಚೆನ್ನಾಗಿ ನಿದ್ದೆ ಮಾಡಿ ನನಗೂ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಬಿಟ್ಟ. ಆ್ಯಂಡ್ ಬೇಗ ಫೀಡಿಂಗು ತಗೊಂಡ. ಯೂಶ್ವಲಿ ಲೇಟ್ ಮಾಡೋನು ಅವನು, ಲಾಂಗ್ ಅವರ್ಸ್ ತಗೊಳ್ಳೋನು. 1/2 hour ಫೀಡಿಂಗ್ ಮುಗಿಸ್ಕೊಂಡು ಮಲ್ಕೊಂಡ. ನಿನ್ನೆ 2 ರೌಂಡ್. ಅದು ನನಗೆ ಭಾಳ ಟೈಮ್ ಸಿಕ್ತು ರೆಸ್ಟ್ ಮಾಡೋದಕ್ಕೆ, ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ. ಅದಕ್ಕೆ ಬೆಳಗ್ಗೆನೂ ಅಷ್ಟೇ ಲೇಟಾಗಿ ಎದ್ದಿದ್ದೀನಿ. ನಿನ್ನೆ ತಲೆ ಸ್ನಾನ ಆಗಿತ್ತಲ್ಲ, ಇವತ್ತಿರಲಿಲ್ಲಲ್ಲ. ಈಗ ಪಾಪುಗೂ ಮೈ ತೊಳೆದು ನಂದು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ದೀನಿ. ಮನುದು ನಂದು ಬೆಳಗ್ಗೆನೆ ವಾದ, ಅವರು ಡೈಲಿ ಸ್ನಾನ ಮಾಡಿಸಿಸ್ಬೇಡ ಅಂತ. ನಾವು ಒಂದಿನ ತಲೆಗೆ ಒಂದಿನ ಮೈಗೆ ತೊಳಿಸ್ತೀನಿ, ಇಲ್ಲಾಂದ್ರೆ ಸ್ವಲ್ಪ ಸ್ವೆಟ್ ಆಗ್ತಾನಲ್ವಾ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸ್ಪಾಂಜ್ ಬಾತು ನನಗೆ ಸಮಾಧಾನ ಅನ್ಸಲ್ಲ. ಸುಮ್ಮನೆ ಬಟ್ಟೆಲಿ ಒರೆಸೋದು ಏನು. ತೀರಾ ನ್ಯೂ ಬಾರ್ನ್ ಆದರೆ ಒಂಥರ. ಈಗ ಅಲ್ಲೇ ಅವನು ನಾಳೆಗೆ ಅವನಿಗೆ 2 months ಆಗತ್ತೆ. 2 months. ನಾಳೆ 2nd ಬರ್ತ್ಡೇ, ಒಂದು 2nd monthದು. ಏನಕ್ಕೆ ಪ್ಲಾನು 2nd month ಬರ್ತ್ಡೇಗೆ? ಜೋರಾಗಿ ಮಾತಾಡಬೇಕು. ಏನ್ ಮಾಡ್ತೀಯ ಅಂತ ನಾನು ನಿನ್ನ ಕೇಳ್ತಾ ಇದ್ದೀನಿ. ನಾನೇನ್ ಮಾಡ್ಲಿ? ತಿನ್ನೋದಾಗ ಕೇಳಿದ್ರೆ ಮಾಡ್ಕೊಡ್ಬೋದು. ಜಾಮೂನ್ ಮಾಡ್ಕೊಡು ತಿಂತಾನಂತೆ. ಅದೆಲ್ಲ ಏನೂ ಕೇಳಲ್ಲ. ಕೇಳೋ ಟೈಮ್ ಬಂದ ಅವ್ರ ಅಮ್ಮಂಗೆ ಮಾಡಿಕೊಡು, ಜಾಮೂನ್ ಬೇಕಂತೆ. ಅವ್ರ ಅಮ್ಮಂಗೆ ಮಾಡ್ಕೊಡ್ಬೇಕು ಅಂದ್ರೆ ಅವ್ರಮ್ಮನ ಪರ್ಮಿಷನ್ ಕೊಡಬೇಕು. ಪ್ರೆಗ್ನೆಂಟ್ ಇದ್ದಾಗಿಂದನೂ ಕೇಳ್ತಾ ಇದ್ದೀನಿ ಜಾಮೂನು. ಅವಾಗನು ಬೈಕೆ ತೀರಿಸ್ಲಿಲ್ಲ, ಇವಾಗನು ತೀರಿಸ್ತಾ ಇಲ್ಲ. 10:45 ಟೈಮು. ಹಿಂಗೆ ಹೋಗಿ ಹಂಗೆ ಬಂದ್ಬಿಟ್ಟೆ. ಏನೋ ಗೊತ್ತಿಲ್ಲ, ರಿಪೇರ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ರಿಪೇರ್ ಮಾಡೋಕ್ಕಾಗಲ್ಲ ಅಂತಲ್ಲ, ಆ್ಯಕ್ಚುಲಿ ಅದು ಹೋಗಿರೋದೇನು ಅಂದರೆ ಪಾರ್ಟ್ ರಿಪ್ಲೇಸ್ಮೆಂಟು. ಕೀಪ್ಯಾಡ್ ಹೋಗ್ಬಿಟ್ಟಿದೆ. ಸೊ ಆ ಕೀಪ್ಯಾಡ್ US ಲೇಔಟ್ಗೂ ಇಂಡಿಯನ್ ಲೇಔಟ್ಗೂ ಡಿಫ್ರೆನ್ಸ್ ಇರೋದಂತೆ. ಸೊ ಕಂಪ್ಯಾಟಿಬಿಲಿಟಿ ಇರೋದಿಲ್ಲ ಸರ್. ಅಕಸ್ಮಾತ್ ಪಾರ್ಟ್ ಏನಾದ್ರು ಸಿಕ್ಕಿದ್ರೆ ರೀಪ್ಲೇಸ್ ಮಾಡ್ತೀನಿ, ಇಲ್ಲ ಅಂದರೆ ಎಕ್ಸ್ಟರ್ನಲ್ ಕೀಬೋರ್ಡಲ್ಲೇ ನೀವು ಮಾಡ್ಕೋಬೇಕು ಅಂತಂದರು. ಸೊ ಈಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇದೆ ನಂದು ಪರ್ಸ್ನಲ್ಲು. ಅದಾದಮೇಲೆ ಮಂಜುದು ವಿಡಿಯೋ ಎಡಿಟ್ ಮಾಡಬೇಕು. ವೀಕೆಂಡ್ ಇವತ್ತು. ಯೂಶಲಿ ವೀಕೆಂಡ್ ಬಂದ್ಬಿಟ್ರೆ ನನಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ಯಾಕಂದರೆ ವಾರ ಪೂರ್ತಿ ಮಾಡಿರ್ತೀವಿ. ಈ ಒಂದಿನ ನಾನು ಹೋಗಿ ನಾನು ಅಟ್ಲೀಸ್ಟ್ ನನ್ನ ಫ್ರೆಂಡ್ಸ್ಗಳ ಜೊತೆ ಮೀಟ್ ಮಾಡಬೇಕು ಅಂತ ಒಂದು ಆಸೆ ಆಗ್ತಾ ಇರುತ್ತೆ. ಸೊ ಬೆಳಗ್ಗೆನೇ ಎದ್ದು ಫೋನ್ ಮಾಡಿದೆ, ಎಲ್ಲೆಲ್ಲಿ ಇದ್ದೀರಪ್ಪ ಅಂತ. ತಿರ್ಗಾ ಸುತ್ತ ಕೆಲವು ಫ್ರೆಂಡ್ಸು ಟ್ರಿಪ್ ಹೋಗೋರೆ, ಕೆಲವು ಫ್ರೆಂಡ್ಸು ಬಿಸ್ನೆಸ್ ಮೇಲೆ ಆಚೆ ಹೋಗೋರೆ, ಇನ್ನು ಕೆಲವರು ಇಲ್ಲೇ ಅವರೇ. ಅವರು ಆಲ್ರೆಡಿ ಫಿಕ್ಸ್ ಮಾಡ್ಕೊಬಿಟ್ಟವ್ರೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ. ಸೊ ಇವತ್ತು ಯಾರೂ ಸಿಗಲ್ಲ ಅಂತ ಅನ್ಕೊಂತೀನಿ, ಎಕ್ಸೆಪ್ಟ್ ಒಬ್ರು. ಸೊ ನೋಡೋಣ, ಅವ್ರ ಜೊತೆನೆ ಕುತ್ಕೊಂಡು ಮಾತಾಡೋದು ಅಷ್ಟೇ ಇವತ್ತು, ಬೇರೆ ಆಪ್ಷನ್ ಇಲ್ಲ. ಈಗ 11 ಗಂಟೆ 3/4 ಗಂಟೆ ಆಗಿದೆ. ಮಂಜು ಫೋನ್ ಮಾಡಿ, ಸೊ ಪಾಪುಗೆ ಆಯಿಲ್ ಮಸಾಜ್ ಕೊಟ್ಟು ಬಾತ್ ಮಾಡಿಸ್ತೀನಿ ಅಂದರು. ಮಾಡಿಸಿರ್ತಾರೋ ಮಾಡಿಸಿರಲ್ವೋ ಇನ್ನೂ ಐಡಿಯಾ ಇಲ್ಲ. ಫೋನ್ ಮಾಡಲೋ ಬೇಡವೋ ಅನ್ನೋದು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ. ಪಿಕ್ ಮಾಡಿದ್ರೆ ಒಳ್ಳೇದು, ಪಿಕ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗ ಇವತ್ತು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿತಾವನೆ. ನೆನ್ನೆ ನೈಟು ಚೆನ್ನಾಗಿ ನಿದ್ದೆ ಮಾಡ್ದೆ. ಎಲ್ಲ ಮಿಡ್ ನೈಟಲ್ಲಿ ಒಂದು ಸ್ವಲ್ಪ 1:30 ಎದ್ದು ಒಂದು 3 o'clock ತನಕ ಎಚ್ಚರ ಆಯ್ತು ಅನ್ನೋದು ಬಿಟ್ಟರೆ ಆರಾಮಾಗಿ ನಿದ್ದೆ ಮಾಡಿ ನನಗೂ ರೆಸ್ಟ್ ಕೊಟ್ಟಿದ್ದೆ. ಆವಾಗಲೇ ಹೇಳ್ತಾ ಇದ್ದಲ್ಲ ಆ ಥರ. ಮಧ್ಯದಲ್ಲಿ ಎದ್ದೇಳ್ತಾನೆ. ನಮಗೆ ಲಾಲಿ ಆಡೋಕ್ಕೆ ಬರಲ್ಲ. ನಾವೇನಾದ್ರು ಆಡ್ತು ಅಂತಂದರೆ ಅವನಿಗೆ ಬರೋ ನಿದ್ದೆನೂ ಹೋಗ್ಬಿಡತ್ತೆ. ಆ ರೇಂಜಿಗೆ ಆಡ್ತೀವಿ ನಾವು. ಅದಕ್ಕೆ ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಅಪ್ಪನ ತಂಗಿ ಬಂದಿದ್ದಾರೆ. ದಿನ ಒಬ್ರಲ್ಲೊಬ್ರು ಯಾರು ಗೆಸ್ಟ್ಗಳು ಇದ್ದೇ ಇರ್ತಾರೆ ಪಾಪನ ನೋಡೋದಕ್ಕೆ. ಇವರು ನಮ್ಮ ಅಪ್ಪನ ತಂಗಿ ಅಂದರೆ ನಮ್ಮ ಅಪ್ಪನ ಚಿಕ್ಕಮ್ಮನ ಮಗಳು. ಇಷ್ಟು ದಿನ ನಮ್ಮ ಮನೆ ಇದ್ರೆಲ್ಲ ಮಣ್ಣಿಯತ್ತೆ. ಅವರು ನಮ್ಮ ಅಪ್ಪನ ದೊಡ್ಡಮ್ಮನ ಮಗಳು. ನಮ್ಮ ಅಜ್ಜಿಯವರು 9 ಜನ ಏನೋ, ಅವರು ಹೆಣ್ಮಕ್ಳು ಅಲ್ವಾಕೆ? ಅಜ್ಜಿಯವ್ರ ಜೊತೆ ಹೆಣ್ಮಕ್ಳು 7 ಜನ. ಅಜ್ಜಿ ಜೊತೆ 7 ಜನ ಜೊತೆ
7 ಜನ ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರೇನೋ ಅಲ್ವಾ ಅವರು? ಇಬ್ಬರು 3 ಒಟ್ಟಿನಲ್ಲಿ. ನಿಮ್ಮ ಅವ್ವರ ಜೊತೆ ಎಷ್ಟು ಜನ ಹೆಣ್ಮಕ್ಳು ಅತ್ತೆ? ನಿಮ್ಮ ಅವ್ವರ ಜೊತೆ ಹೆಣ್ಮಕ್ಳು ಎಷ್ಟು? ಅವರು 7 ಜನನಾ 9 ಜನನಾ? ಹಾಂ ಅಮ್ಮ ನೀರಂತೆ ಕೊಡಮ್ಮ ಅತ್ತೆಗೆ. 7 ಜನ ಅಂದ್ರೆ ಆಮೇಲೆ 9 ಜನ ಅಂದ್ರ ಅದೇನು ಬಾಯಿ ಬಂದಾಗೆಲ್ಲ ನಂಬರ್ ಹೇಳಕ್ಕಾಯ್ತದ ಅದ? 7 ಜನ ಗಂಡು ಮಕ್ಳು ಇಬ್ಬರಲ್ವಾ? ಅಣ್ದಿರು 7 ಜನ ಹೆಣ್ಮಕ್ಳು ನಮ್ಮ ಅಜ್ಜಿ ಜೊತೆ. ಆ 7 ಜನನು ಅಡಗಿಸೋ ಶಕ್ತಿ ಈ ಅತ್ತೆಗೈತೆ ನೋಡಿ. ಬಡ 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 ಅಂದ್ಬಿಟ್ಟು ಅಡಗಿಸ್ಬಿಡ್ತಾರೆ. ಇಷ್ಟ ಆಗಿತ್ತು. ಇಷ್ಟೊತ್ತು ನಮ್ಮ ಅತ್ತೆಯವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಇವಾಗ ಮಲ್ಕೋಬೇಕು. ಮನುಗಂತೂ ಬೆಳಗ್ಗೆಯಿಂದ ಫೋನೇ ಮಾಡೋಕ್ಕಾಗಿಲ್ಲ ನನಗೆ. ಇವತ್ತು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಆಲೆ ಎದ್ದು ಒದ್ದಾಡ್ತಾ ಅವನು ತೂಗಬೇಕು. ಹಿಂಗೆ ಮನು ಜೊತೆ ವಿಡಿಯೋ ಕಾಲಲ್ಲಿ ಇದ್ದೀನಿ. ಇವಾಗ ಬಿಡಿ ನಾರ್ಮಲ್ ಕಾಲ್ ಮಾಡೋದೇ ಕಮ್ಮಿ, ವಿಡಿಯೋ ಕಾಲು. ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದೆ, ಆವಾಗಲೇ ಹೇಳ್ತೀನಿ ಮನು ಕಾಲ್ ಮಾಡಿಲ್ಲ ಅಂತ ಮಾಡಿ ಮಾತಾಡ್ತಾ ಇದ್ದೆ. ಮೊನ್ನೆ ಯಾವಾಗಲೂ ಈಗ ಒಂದು 4-5 ಡೇಸ್ ಬ್ಯಾಕು ಮಾತಾಡ್ಬೇಕಂದ್ರೆ ಹಿಂಗೆ ಓಡಾಡ್ಕೊಂಡು ಮಾತಾಡ್ತಾ ಇದ್ರು. ಸೋಫಾ ಕಾರ್ನರಲ್ಲಿ ಏನೋ ಕಾಣಿಸ್ತು ನನಗೆ. ಅದನ್ನ ನಾನು ಕೊಟ್ಟು ಕಳಿಸಿದ್ದು. ನಾವು ಪಾಪುದು ಫೋಟೋ ಶೂಟ್ ಮಾಡಿದ್ವಲ್ಲ ಅವತ್ತು ನಂದು ಡ್ರೆಸ್ಗಳನ್ನ ಕೊಟ್ಟು ಕಳಿಸಿದ್ದು. ತಗೊಂಡೋಗಲ್ಲಿ ಸೋಫಾ ಮೇಲೆ ಬಿಸಾಕಿರೋರು ಅವತ್ತಿಂದ ಡೈಲಿ ಕೇಳ್ತಾ ಇದ್ದೀನಿ, ಎತ್ತಿಟ್ಟಿದೀಯೇನಪ್ಪ ಕಬೋರ್ಡಿಗೆ, ಎತ್ತಿಟ್ಟಿದೀಯೇನಪ್ಪ ಅಂತ. ತಿರುಗ್ಸು ರಾಜ ಹಂಗೆ ಆ ಸೋಫಾ ಕಡೆಗೆ ತಿರುಗ್ಸು ರಾಜ. ಇರ್ಲಿ ತಿರುಗ್ಸಪ್ಪ ನೀನು, ಗುಡ್ ಬಾಯ್ ನೀನು. ಹಾಂ ತಡೀರಿ ನಾನು ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆ ಮೂಲಕ್ಕೆ ತಗೊಂಡೋಗಿ ತುರ್ಕಿದೀಯಲ್ಲ. ಹಾಂ ಇಲ್ಲಿ ನೋಡಕ್ಕೆ, ಇಲ್ಲಿ ಹೇಳ್ತೀನಿ. ಅಯ್ಯೋ ನಮ್ಮ ಯಜಮಾನ್ ಇಲ್ಲಿ ನೋಡಕ್ಕೆ, ಇಲ್ಲಿ ಏನು ಸೇಫಾಗಿ ಇಟ್ಟವ್ರೆ ನನ್ನ ಬಟ್ಟೆನ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿ. ಸದ್ಯಕ್ಕೆ ಎಲ್ಲರೂ ಇಟ್ಟವ್ರಲ್ವಾ, ಅದೇ ನನ್ನ ಅದೃಷ್ಟ ಅನ್ಕೋತಾ ಇದ್ದೀನಿ ನಾನು. ಎಲ್ಲಿಟ್ಟಿದ್ಯಾ? ಅವ್ರು ನೋಡಿ ಎಷ್ಟು ನೋಡಿ ಇಲ್ಲೂ ಇಟ್ಟಿದ್ದೀನಿ, ನಂದು ಇಲ್ಲೂ ಇಟ್ಟಿದ್ದೀನಿ. ಒಂದಷ್ಟು ಅದ್ರೊಳಗೆ ಐತೆ. ಆಮೇಲೆ ಇನ್ನೆಲ್ಲ ಕಬೋರ್ಡ್ ಫುಲ್ ಖಾಲಿ ಇದೆ. ಇನ್ನೆಲ್ಲಾದ್ರೂ ಸಾಕಷ್ಟೇ. ದೇವ್ರ ಮನೆನೂ ಐತೆ ಮನು, ದೊಡ್ಡದಾಗೈತೆ ದೇವ್ರ ಮನೆ. ಅಲ್ಲಿ ಹೋಗೋದು ಕಮ್ಮಿ ಅಲ್ವಾ, ಅದಕ್ಕೆ ಅಲ್ಲಿಟ್ಟು ಸೇಫ್ ಆಗಿರ್ತವೆ ಬಟ್ಟೆಗಳ. ತೋರ್ಸಪ್ಪ, ಅಮ್ಮ ನೋಡ್ತಾರಂತೆ. ಹಂಗೆ ಪ್ಯಾನ್ ಮಾಡು ಕ್ಯಾಮ್ರಾನ. ಇದು ನನ್ನ ಬಟ್ಟೆ, ಇದು ನಂದಂತೆ ಕಾರ್ನರು. ಇದು ನಿನ್ನೋ ತೋರ್ಸಪ್ಪ. ಫೀಲಿಂಗು ಕರೆಕ್ಟ್. ಇನ್ನು 2 ವರ್ಷ ಅಲ್ಲೇ ಇರ್ಬೇಕದು. ನಿನ್ನೋ ತೋರ್ಸಪ್ಪ. ನೋಡಿ ಇವ್ರ ಹಂಗೆ ಒಂಚೂರು ಬೆಡ್ರೂಮ್ ತೋರ್ಸಪ್ಪ, ಆಫೀಸ್ ರೂಮ್ ತೋರ್ಸಪ್ಪ ಹಂಗೆ ಒಂಚೂರು. ಇದು ಯಾವೇಳು ಬಟ್ಟೆ ನಾವು ಊರಿಗೆ ಬರ್ಬೇಕಾದ್ರೆ ಇಟ್ಟು ಬಂದಿದ್ವಲ್ಲ, ಅದೇ ಬಟ್ಟೆ ಅಲ್ಲೇ ನೋಡಿ ಹೇಳ್ತೀರಾ. ಎಂಜಾಯ್ ಮಾಡ್ತಾವ್ರೆ ನನ್ನ ಗಂಡ ಅಂತೂ. ನಾನು ಇಲ್ದಲೇ ಇರೋ ಟೈಮಲ್ಲಿ ಹೋಗೋದು ನೋಡಿ. ಇಂಥ ನೋಡು, ದೇವರು ಹೇಳ್ತಾರಲ್ಲ, ಬಯಸದೆ ಬಂದ ಭಾಗ್ಯ ದೇವ್ರು ಕೊಟ್ಟಿರೋದರೆ ನಾವು ಅನುಭವಿಸ್ತಾ ಇದೀವಿ ಅಷ್ಟೇ. ಏನ ಬಯಸದೆ ಬಂದ ಭಾಗ್ಯ ನಿನಗೆ? ಹಂಗಾರೆ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡ್ಲಾ? ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡ್ಲಾ ಇಲ್ಲೇ? ಹೌದು, ಇದೇ ಮಾತು. ಪ್ರೂಫ್ ಐತೆ, ಪ್ರೂಫ್ ಐತೆ. ಆಮೇಲೆ ಅಲ್ಲಿ ನೋಡಿ ಅದೊಂದು ಮೂಸೋದು ಬೇರೆ. ಅವನ್ನೆಲ್ಲ ಸೇಫಾಗಿ ಎತ್ತಿಟ್ಕತಿ ಅಲ್ವಾ? ಏನು ಮಲ್ಕೋಬಿಡು. ಸೊ ಮಲ್ಕೋಬಿಡು ಹೋಗಿ. ಹೆಂಗು ವೀಕೆಂಡ್ ಅಲ್ವಾ, ಎಂಜಾಯ್ ಮಾಡು. ಓಕೆ ಹಂಗಾರೆ, ಗುಡ್ ನೈಟ್. ಬಾಯ್. ನನ್ನ ಮಗನ ತಲೆ ಸರಿಯಾಗಿ ಹಾಕ್ಸ ಅಂತ ದಿಂಬು ಇನ್ನು ಯಾವ ಕಂಪ್ನಿಯವರು ಕಂಡಿಡ್ದಿಲ್ಲ ಅನ್ಸುತ್ತೆ. ಎಷ್ಟು ದಿಂಬುಗಳು ನಾನು ಆರ್ಡ್ರ್ ಮಾಡ್ಕೊಂಡಿರೋದು ಆನ್ಲೈನಲ್ಲಿ ಅಂದರೆ ಕೌಂಟ್ಲೆಸ್ಸು. ಅದರಲ್ಲಿ ಎಣ್ಣೆ ಹಚ್ಚಕ್ಕೆ ಬರೋ ಆಂಟಿ ಹತ್ರ ಒಂದು ಸಿಂಬಿ ಥರ ಮಾಡಿಸಿದೆ. ಅವತ್ತೊಂದು ವಿಡಿಯೋನಲ್ಲಿ ತೋರಿಸಿದ್ನಲ್ಲ ಅದು. ಅದರಲ್ಲೂ ಅವ್ನು ಹಿಂಗೆ ಲೆಫ್ಟಿಗೆ ನೋಡೋದು ಬಿಡಲಿಲ್ಲ. ಇವತ್ತು ನಮ್ಮ ಅತ್ತೆ ಕೈಲಿ ಮಾಡಿಸಿದ್ದೀನಿ. ಅವರು ಇಷ್ಟಿಷ್ಟು ಉದ್ದ ಕೊಂಡೆ ಥರ 3 ಮಾಡಿಕೊಟ್ಟಿದ್ದಾರೆ. ಈ ಕಡೆಗೊಂದು ಕತ್ತಿಗೊಂದು ಕೊಡು, ಆಮೇಲೆ ಯಾವ ಕಡೆ ಅವ್ನು ಜಾಸ್ತಿ ತಿರ್ಕೊತಾನೆ ಆ ಕಡೆ ದಪ್ಪದ ಕೊಡು ಅಂತ ಒಂದು ಸ್ವಲ್ಪ ದಪ್ಪದ ಮಾಡಿದ್ದಾರೆ. ಹಂಗೆ ಕೊಟ್ರು ಅವನು ಆ ದಿಂಬುನ ಸರಿಸ್ಬಿಟ್ಟು ಹಿಂಗೆ ತಿರ್ಕೊಳ್ಳೋದಂತೂ ಬಿಡ್ತಾ ಇಲ್ಲ. ಅದಕ್ಕೆ ನಮ್ಮಮ್ಮ ಹೇಳ್ತಾವ್ರು, ಎಲ್ಲಿಂದ ಹೊಂಚೋದು ನಿನಗೆ ದಿಂಬುಗಳನ್ನ ಅಂತ. ಈಗ ಅದೇ ನಮಗೂ ಯಕ್ಷ ಪ್ರಶ್ನೆ, ಎಲ್ಲಿಂದ ಹೊಂಚೋದು ಅವನಿಗೆ ದಿಂಬುಗಳನ್ನ ಕರೆಕ್ಟಾಗಿ ಹಿಂಗೆ ಸ್ಟ್ರೈಟಾಗಿ ಕತ್ತಿಡೋ ಥರ. ಯಾರಿಗಾದ್ರೂ ಏನಾದ್ರು ಐಡಿಯಾಗಳಿದ್ರೆ ಹೇಳಿ. ದಿಂಬುಗಳಂತೂ ವರ್ಕ್ ಆಗ್ತಾ ಇಲ್ಲ, ಅವನಿಗೆ ತಳ್ಳಿಬಿಟ್ಟು ಹಿಂಗೆ ತಿರ್ಕೊತಾನೆ ಲೆಫ್ಟಿಗೆ. ಚೆನ್ನಾಗಿ ಮಲಗಿದ್ದೆ. ಇವಾಗಂತೂ ಈಗ ಒಂದು 2 ಡೇಸಿಂದ ಒಂದು ನನ್ನ ಲೈಫಲ್ಲಿ 2 ಇಂಪಾರ್ಟೆಂಟ್ ಆಗಿರೋದು. ಒಂದು ನಿದ್ದೆ, ಒಂದು ನನ್ನ ಮಗ ಬಿಟ್ಟರೆ ನಿದ್ದೆ ಬಿಟ್ಟರೆ ನನ್ನ ಮಗ. ಇಷ್ಟೇ ಆಗೋಗಿದೆ ನನ್ನ ಲೈಫ್ ಇವಾಗ.
ಎದ್ರಡ ಅವರು ಮಗಳು ಚೆನ್ನಾಗಿ ನಿದ್ದೆ ಮಾಡಿರಲ್ಲ ಅಲ್ವಾ ಮತ್ತೆ ಇನ್ನೊಂದು ಖುಷಿ ವಿಚಾರ ಆದರೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ನಿನ್ನೆಯಿಂದ ಯಾರು ನನ್ನ ನಿದ್ದೆಗೆ. ಅದು ಇನ್ನೂ ಹೇಳಿ ಕಳಿಸ್ತಾರೆ, ಹೋಗಿ ಮಲ್ಕೋ ಪಾಪ ಮಲಗಿದ್ದಾನೆ ಮಲ್ಗು ಅಂತ. ಏನು ಮಾಡೋದು ಹೇಳ್ಬೇಕಲ್ವಾ. ಹ್ಞೂ ಬೇರೆ ವೇರಿಯೇಷನ್ ಮಾಡ್ಕೊತೀರಿ. ಅಲ್ಲಿಂದ ಬಂದರೆ ಅವ್ರಿಗೆ ಕಿರ್ಚ್ಕೊತಾರೆ, ಆಮೇಲೆ ಜಗಳ ಆಡ್ತೀರಿ. ಯಾಕೆ ಬೇಕು ಅದಕ್ಕೆ ಮಲ್ಕೊಬಿಡಿ ಅನ್ನೋದು. ಚಲ್ತಿ ಕಾಲ ಗಾಡಿ ಒಂದು BP ಎಲ್ರಿಗೂ ಜಾಪಾಳ್ ಮಾತ್ರ ಕೊಟ್ಬಿಡ್ತು ಅಲ್ವಾ. ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ. ನೆನ್ನೆ ಏನೋ ಸಡನ್ನಾಗಿ ಹಂಗೆ ಆಗಿತ್ತು ಅಷ್ಟೇ. ನೆನ್ನೆನೇ ಆರಾಮಾದೆ. ಸೊ ಹಂಗಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ರೆಸ್ಟ್ ತಗೊಂಡ್ಮೇಲೆ ಏನಿಲ್ಲ, ಚೆನ್ನಾಗಿ ಅನ್ನಿಸ್ತಾ ಇದೆ, ತೊಂದರೆ ಏನಿಲ್ಲ. ಇವಾಗ ನಾನು ಬಂದಿದ್ದೀನಿ, ಇವಾಗ ಜಸ್ಟ್ ಎದ್ದು ಪಾಪುನೇ ಎದ್ದೇಳಿಸ್ಕೋಬೇಕು. ಅಷ್ಟೊತ್ತಿಗೆ ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಪಾಪುದು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡ್ಕೊಂಡು ಎತ್ತಿಟ್ಕೊಬಿಡೋಣ ಅಂತ. ಇವತ್ತು ನನ್ನ ಅಕ್ಕನ ಫ್ಯಾಮಿಲಿ ಬರ್ತಿದ್ದಾರೆ. ಹೊರಟಿರ್ಬೇಕೇನೋ, ಲೇಟಾಗಿ ಹೊರಟಿದ್ದಾರೆ. ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಹೊರಡ್ಬೇಕಲ್ಲ, ಹಾಗಾಗಿ. ಸೊ ಮಕ್ಕಳಂತೂ ಪಾಪುನ ಅವನು ಹುಟ್ಟಿದಾಗ ನೋಡೇ ಇಲ್ಲ ರಚಿತ್ ನೈಜ. ಅವರಂತೂ ಅದೆಷ್ಟು ದಿನದಿಂದ ಕನ್ವರಿಸ್ತಾ ಇದ್ರು ಪಾಪುನ ನೋಡಬೇಕು ಅಂತ ಪಾಪ ಟೈಮೇ ಆಗ್ತಿರ್ಲಿಲ್ಲ ನಮ್ಮ ಅಕ್ಕ ಬಾವಂಗೆ. ಇವತ್ತು ಅವ್ರಿಗೇನು ಟೈಮ್ ಇಲ್ಲ, ಇವತ್ತು ನಾಳೆನೂ. ಬಟ್ ಇದ್ದಿದ್ರಲ್ಲಿ ಟೈಮ್ ಮಾಡಿಕೊಂಡು ಬರ್ತಾ ಇದ್ದಾರೆ, ಇನ್ನಾಗಲ್ಲ ಅಂತ. ಅದರಲ್ಲೂ ಮಧ್ಯದಲ್ಲಿ ಒಂದ್ಸರಿ ನೈಜ ಬೇರೆ ಬಂದೋಗ್ಬಿಟ್ಟಿದ್ಲ, ಕೋಪ ಹೊಂಟಿತ್ತು ರಚಿತಿಗೆ. ನನ್ನ ಬಿಟ್ಬಿಟ್ಟು ನೈಜನ್ ಮಾತ್ರ ಕಳಿಸ್ಬಿಟ್ಟಿದ್ರಲ್ಲ ಅಂತ. ಸೊ ಎನಿವೇಸ್ ಇವತ್ತು ಬರ್ತಾ ಇದ್ದಾರೆ. ಅವಂದೇ ಜಾಸ್ತಿ ಆಗಿತ್ತು ಪಾಪು ನೋಡಬೇಕು ಅಂತ. ಬಟ್ಟೆ ಫೋಲ್ಡ್ ಮಾಡಕ್ಕೆ ಬಂದ ನನಗೆ ಕೇಳ್ತಾ ಇದ್ರಿ ನೀವು ಯಾವಾಗನೂ ಅವನ್ನ ಜಾಸ್ತಿ ಡೈಪರಲ್ಲಿ ತೋರಿಸೋದಕ್ಕೆ ನೀವು ಡೈಪರೇ ಯೂಸ್ ಮಾಡ್ತಿರಲ್ಲ ಅವನಿಗೆ ಅಂತ. ನಾನು ಅವನಿಗೆ ಡೈಪರು ಈ ಥರ ಏನಾದ್ರು ತುಂಬ ಲಾಂಗ್ ಟೈಮ್ ಮಲ್ಕೊಳ್ಳೋ ಸೂಚನೆಗಳಿದ್ರೆ ಡೈಪರ್ ಹಾಕಿ ಮಲಗಿಸ್ಬಿಡ್ತೀನಿ. ಇಲ್ಲಾಂದರೆ ನಾನು ಯೂಸ್ ಮಾಡೋದು ಇದು ಲಂಗೋಡ್ಸ್ ಅವನಿಗೆ ಈ ಥರದ್ದು. ಇದು ಮ್ಯಾಕ್ಸಿಮಮ್ 2p ಕಂಟ್ರೋಲ್ ಮಾಡುತ್ತೆ ಅಷ್ಟೇ. ಅದ್ರ ಮೇಲೆ ಆದರೆ ಫುಲ್ ಕಂಪ್ಲೀಟ್ ವೆಟ್ಟಾಗಿ ಅವನು ಬೆಡ್ ವೆಟ್ಟೆಲ್ಲ ಆಗುತ್ತೆ. ಹಂಗಾಗಿ ಇದನ್ನು ಯೂಸ್ ಮಾಡೋದು. ನೈಟ್ ಟೈಮ್ ಡೈಪರ್ ಹಾಕ್ತೀನಿ, ಡೇ ಟೈಮಲ್ಲೆಲ್ಲ ಇದನ್ನು ಅವಾಗವಾಗ ನೋಡ್ಕೊಂಡು ಚೇಂಜ್ ಮಾಡ್ಬೋದು ಅಂತ. ಎದ್ದ ಪಾಪು ಬೇಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ಇದೊಂಥರ ಚೆನ್ನಾಗಿದೆ ನಿಜವಾಗ್ಲೂ. ಅಂದರೆ ಕಂಪ್ಲೀಟ್ ಸಾಫ್ಟ್ ಇದೆ. ಮೇಯ್ನ್ ಒಳಗಡೆ 3 ಲೇಯರ್ಸ್ ಏನೋ ಇದೆ. ಇದು ಚೆನ್ನಾಗಿ ಇರುತ್ತೆ. ಅವನಿಗೆ ಒಂದು 2p ಮಾಡಿಕೊಂಡ್ರೂ ಏನು ಇರಿಟೇಷನ್ ಆಗಲ್ಲ. ಇವಾಗ ಜಸ್ಟ್ ಮಲಗಿಸ್ಬಿಟ್ಟು ಬಂದು TV ನೋಡ್ತಾ ಇದ್ದೀನಿ. ಸಿಂಗರ್ ಏನಮ್ಮ ಅಲ್ವಾ, ಇವತ್ತೇನು ಭಯಂಕರ ನಿದ್ದೆ ಮಾಡ್ತಾವನೆ. ಅವ್ರು ಬರ್ತಾರೆ ಅಂತ ಅವ್ರಿಗೆ ಸಂಜೆ ಗೊತ್ತಾಗಿದ್ದು, ಬೆಳಗ್ಗೆಯಿಂದ ನಿದ್ದೆ ಮಾಡ್ತಾವನೆ. ಹೌದಾ, ಏನೋ ಗೊತ್ತಿಲ್ಲ. ಏನೋ ರಾತ್ರಿಗೆ ಏನಾದ್ರು ಕ್ಲಾಸ್ ಗೀಸ್ ತಗಂತಾನ, ನನಗೆ ಗೊತ್ತಿಲ್ಲ. ಮೊನ್ನೆ ಎಲ್ಲ ರೆಸ್ಟ್ ಕೊಟ್ಟವನೇ ಪಾಪ. ಈಗ ಈಗ ಜಸ್ಟ್ TV ಮೇಲೆ ಕಂಡುಬಿಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಸಿಂಗರ್ ಎಸ್ ಜಾನಕಿ ಮೇಡಮ್ ಅವರು ವಿಧಿವಶರಾಗಿದ್ದಾರೆ. ನನ್ನ ಮಗುಂಗೆ ಡೈಲಿ ನಾನು ಜಾಸ್ತಿ ಸಾಂಗ್ಸ್ಗಳು ಕೇಳಿಸೋದೆ ಎಸ್ ಜಾನಕಿ ಮೇಡಮ್ದು, SP ಬಾಲಸುಬ್ರಹ್ಮಣ್ಯಮ್ದು. ಅವ್ರಗಳ ಸಾಂಗ್ಸು ಹಳೇ ಸಾಂಗ್ಸ್ಗಳು ಹಾಕಿ ಬಿಡ್ತೀನಿ, ಕೇಳ್ಕೊಂಡು ಹಂಗೆ ಆಟ ಆಡ್ತಾನೆ. ನಿದ್ದೆ ಮಾಡಬೇಕಂದ್ರೂ ಅವ್ರದ್ದು ಕೆಲವೊಂದು ಡಿವೋಷ್ನಲ್ ಸಾಂಗ್ಸ್ ಎಲ್ಲ ಆಡಿದಾರಲ್ಲ, ಅವುಗಳನ್ನ ಹಾಕ್ತೀನಿ ಜಾಸ್ತಿ. ಇವ್ರಗಳ ಸಾಂಗ್ಸೇ ನಾನು ಕೇಳಿಸೋದು ನೋಡಿ ಬೇಜಾರಾಯಿತು. ಆವಾಗಲಿಂದ ನಮ್ಮ ಅಪ್ಪ ಅಮ್ಮ ಏನೋ ಡಿಸ್ಕಸ್ ಮಾಡ್ತಾಯಿದ್ರು, ನಾನು ಅಷ್ಟು ಕಿವಿ ಕೊಟ್ಟಿಲ್ಲ. ಪಾಪಕ್ಕೆ ಫೀಡಿಂಗ್ ಮಾಡ್ತಾ ಇದ್ದೆ. ಬಂದು TV ನೋಡಿದಾಗ ಬೇಜಾರಾಯಿತು. ಏನಮ್ಮ, ಏನು ಸ್ಪೆಷಲ್ಲು? ಚಿಕನ್. ನೀನು ಜೋರಾಗಿ ಮಾತಾಡವ, ಮಟನ್ ಚಿಕನ್ ಹಂಗೆ ಮಾತಾಡು. ಇಲ್ಲಾಂದರೆ ನಾನು ನಿನ್ನ ಸುತ್ತ ಮೈಕ್ಗಳು ಹಾಕ್ಬಿಡ್ತೀನಿ. ಬೇಕಾದ್ರೆ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ತರಿಸ್ಬಿಟ್ಟು ಇನ್ನೊಂದು 2-3 ಬರೋದ್ರಲ್ಲಿ ನೀನು ಹಾಕ್ತೀಯಲ್ಲ ದುಡ್ಡು ಖರ್ಚು ಮಾಡ್ತೀಯಲ್ಲ, ಅದು ನಂಗೆ ಅದು. ನೀನು ಜೋರಾಗಿ ಮಾತಾಡು, ಫುಲ್ಲೇ ನಿನಗೆ ಕೊಡ್ತೀನಿ. ಅಲ್ಲಿ ಮೈಕೆ ಅವಶ್ಯಕತೆ ಇರಲ್ಲ ನಿನಗೆ. ಏನು ಮಾಡ್ತಿದ್ದೆ? ಮಟನ್ ಚಿಕನ್ ಅಂತ ಮೂಗಲ್ಲೇ ಅಂತೀಯ ನೋಡಿ. ತಿರ್ಗಾ ಅದನ್ನೂ ಮೂಗಲ್ಲೇ ಹೇಳ್ತಾ ಇದೀಯ. ನನಗೆ ಅರ್ಥ. ಈ ಕಡೆ ತಿರುಗು, ಹೋಗ್ಲಿ, ಹಿಂಗೆ ತಿರುಗು. ಈಗ ನಿಧಾನಕ್ಕೆ ಮಾತಾಡು, ಕೇಳಿಸ್ತದೆ. ಕೆಲಸ ಮಾಡುವಾಗ ನೋಡ್ತಾ ನಿಂತ್ಕೊಂಡು ಎಲ್ಲನೂ ಮಾಡಬೇಕು, ನೋಡ್ಕೊಂಡು ಮಾತಾಡಬೇಕು. ನಮ್ಮ ಕೆಲಸಗಳಾಗ್ಬೇಕಲ್ಲವ, ನೋಡ್ಕೊಂಡು ಮಾತಾಡ್ತಾ ಕೆಲಸ ಮಾಡ್ಬೇಕು. ನಾವು ಮಾಡಲ್ವಾ ಮಲ್ಟಿ ಟಾಸ್ಕಿಂಗು? ಈಗ ಹೇಳು, ನೀವಿನ್ನೂ ಯಂಗ್ಸ್ಟರ್ಸು, ನಂಗೆ ವಯಸ್ಸಾಯಿತು. ನಿನ್ನದು ಕಾಮನ್ ಡೈಲಾಗದು. ವಯಸ್ಸಾಯಿತು ಅಂತ ನಮ್ಮಂಗೆ ನಾನು ಏನಾರು ಹೇಳಲಿ, ನೀವಿನ್ನೂ ಸಣ್ಣ ಹುಡುಗಿರು, ಎನರ್ಜಿ ಐತೆ, ಮಾಡ್ತೀರಾ. ನಮಗೆ ವಯಸ್ಸಾಯಿತು, ನಾವೇನು ಮಾಡೋಣ? ಇವ್ರು ಏನಾದ್ರು ವಯಸ್ಸಾಗಿರೋ ಥರ ಕಾಣಿಸ್ತಾರ ಹೇಳಿ ನೀವೇ? ನನಗಿನ್ನ ಹೆಂಗಾಗಿ ಕಾಣಿಸ್ತಾರೆ? ಹುಡುಗಿ ಹಂಗೆ ಕಾಣಿಸ್ತೀನಿ. ನಾನೇ ಹೆಂಗೆಂಗೋ ಇರ್ತೀನಿ ಮನೇಲಿ. ನಮ್ಮಮ್ಮ ನನಗಿನ್ನ ಹೆಂಗಾಗಿ ಕಾಣಿಸ್ತಾರೆ. ಎಷ್ಟೇ ಥರ ಪಿಲ್ಲೋಗಳು ಹಾಕಿದ್ರೂ ಕತ್ತನ್ನ ಮಾತ್ರ ಹಿಂಗೆ ಲೆಫ್ಟಿಗೆ ಹಾಕೊಂಡು ಮಲಗೋದನ್ನ ಮಾತ್ರ ಬಿಡ್ತಾ ಇಲ್ಲ. ವೆರೈಟಿ ಪಿಲ್ಲೋಗಳೆಲ್ಲ ಟ್ರೈ ಮಾಡಿದ್ದಾಯಿತು. ಸ್ಮೈಲ್ ಮಾಡ್ತಾವನೆ ನಿದ್ದೆಲೆ ಹೆಂಗಂತ ಹೇಳಿದ್ರೆ.
ಇವತ್ತು ನಮ್ಮ ಅತ್ತೆ ಕೈಲಿ ಪಿಲ್ಲೋ ಮಾಡಿಸ್ಕೊಂಡಿದ್ನಲ್ಲ, ಇದ್ದಿದ್ರಲ್ಲಿ ಇವತ್ತು ಮಾಡಿಸ್ಕೊಂಡಿರೋ ಪಿಲ್ಲೋಗಳು ವರ್ಕ್ ಆಗ್ತಿದ್ದಾವೆ. ಆ ರೆಡಿಮೇಡ್ ಪಿಲ್ಲೋಗಳೆಲ್ಲ ತರಿಸ್ಕೊಂಡಿದ್ದು ಯಾವುದೂ ಇವನಿಗೆ ವರ್ಕ್ ಆಗಲಿಲ್ಲ. ನೀವು ಹೇಳ್ತಾ ಇರಲ್ಲ ನನಗೆ 5 months ಬೇಬಿ ಇದೆ, 3 months ಬೇಬಿ ಇದೆ ಮೇಡಮ್ ಅಂತ. ನಿಮ್ಮ ಪಾಪುನು ಹಿಂಗೆ ನಾವು ಯಾವ್ದಾದ್ರು ಒಂದೇ ಸೈಡಿಗೆ ಕತ್ತಾಕೊಂಡು ಮಲ್ಕೊಳತ್ತ. ಅದಕ್ಕೆ ಏನು ಪ್ರಿಕಾಷನ್ ತಗೊತಾ ಇದ್ದೀರಾ ನೀವು? ಹೆಂಗೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಹೇಳಿ? ನನಗೊಂದು ನಮ್ಮ ಮನೇಲಿ ಇರೋರ್ಗೆಲ್ರಿಗೂ ಒಂದೇ ಕೆಲಸ, ಬಂದು ಒಂದು ಕತ್ತನ್ನ ಸ್ಟ್ರೈಟ್ ಮಾಡಿ ಹೋಗೋದು. ಹಾಂ, ಏನು ಪಾಪುಳಿ ಇವನಿಗೆ ಇಷ್ಟು ಬ್ರೈಟ್ ಲೈಟೆಲ್ಲ ನಾನು ಹಾಕಲ್ಲ, ಡಿಮ್ ಲೈಟ್ ಹಾಕ್ಕೊಳ್ಳೋದು. ನಿಮಗೆ ನಾನು ಕಾಣಿಸಲ್ವಲ್ಲ ಅಂತ ಲೈಟ್ ಹಾಕ್ಕೊಂಡೆ, ಆಫ್ ಮಾಡಬೇಕು. ಈ ಥರ 0 ಕ್ಯಾಂಡಲ್ ಬಲ್ಪ್ ಹಾಕ್ಕೊಂಡ್ರೆ ಫುಲ್ ರೂಮ್ ಕ್ಲಿಯರಾಗಿ ನನಗೆ ಕಾಣಿಸುತ್ತೆ ಮಲ್ಕೊಂಡೆ ಅಲ್ಲೇ. ನೋಡ್ತಾ ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದೇ ಗೊತ್ತಿಲ್ಲ. ಸಾಯಂಕಾಲ ಹೋಗಿದೆ ಕೆಲಸ ಮಾಡ್ತಾ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ನಂದು. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಆಫ್ಟರ್ ಲಾಂಗ್ ಟೈಮು ಕಾಫಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಒಂದು ಟೈಮ್ ಏನೋ ಮಾಡ್ಕೊಂಡು ಕುಡ್ದಿದ್ದೆ. ಇವತ್ತು ತಂದಿದ್ದೆ ಹಾಲು ಸ್ವಲ್ಪ ಏನೋ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಗೊತ್ತಿಲ್ಲ. ಇದು ಒಂಥರ ಯೆಲ್ಲೋಯಿಶ್ ಆಗ್ಬಿಟ್ಟಿದೆ ಹಾಲು, ಏನೋ ಗೊತ್ತಿಲ್ಲ. ಒಂದು ಎರಡನೇದು ಇನ್ನೊಂದೇ ಗೊತ್ತಾ, ಆಕ್ಚುಲಿ ಬರೋ ನಾಬ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದೀನಿ ನಾನು. ಇನ್ನು ಇದು ಬಂದ್ಬಿಡತ್ತೆ, ಹಿಂಗೆ ಹೇಳಿದ್ರೆ ಇದು ನೋಡಿ, ಇದು ಬಂದ್ಬಿಡುತ್ತೆ, ಇದು ಹೋಗ್ಬಿಡಿದೆ ಫುಲ್ಲು, ಇದು ಹೊಡೆದೋಗಿದೆ. ಅಪ್ಪಿ ಮಂಜುಗೆ ಏನಾದ್ರು ಗೊತ್ತಾದ್ರೆ ಚೆನ್ನಾಗಿ ಬೈತಾಳೆ. ಮೋಸ್ಟ್ ಪ್ರಾಬಲಿ ಈ ವಿಡಿಯೋನ ನೋಡಿದ್ಮೇಲೆ ಕಾಲ್ ಮಾಡಂತೂ ಬೈತಾಳೆ. ಬಟ್ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಕರೆದು ಬಿಟ್ಟಿದ್ದೀನಿ, ಬಾಪ ರಜಾ ಬಂದು ಚೇಂಜ್ ಮಾಡಿಕೊಡು ಅಂತ. ನಾಳೆ ಸಂಡೇ ಬರ್ತಾನೆ. ಸುಮಾರು ಕೆಲ್ಸಗಳನ್ನ ಹೇಳಿದ್ದೀನಿ ನಾಳೆ ಬಂದು ಮಾಡೋದಕ್ಕೆ. ಕಾರ್ಗೆ ಡ್ಯಾಶ್ ಕ್ಯಾಮ್ ಇಲ್ಲ, ಡ್ಯಾಶ್ ಕ್ಯಾಮ್ ಹಾಕ್ಸ್ಕೋಬೇಕು ಅಂತ. ಮೊನ್ನೆ ನೋಡಿದ್ರಲ್ಲ ಮೈಸೂರಲ್ಲಿ ಯಾವುದೋ ಫ್ಯಾಮಿಲಿಗೆ ಹಿಡ್ಕೊಂಡು ರೌಡಿಗಳು ತಲೆ ಇಲ್ಲಿ ರಕ್ತ ಬರೋಂಗೆ ಹೊಡೆದಿದ್ದಾರಂತೆ ರಾಡಲ್ಲಿ. ಸೊ ಅದೆಲ್ಲ ನೋಡ್ಬಿಟ್ಮೇಲೆ ಸ್ವಲ್ಪ ಭಯ ಸ್ಟಾರ್ಟ್ ಆಗೋಯ್ತು ನಮಗೂ. ಯಾಕಂದ್ರೆ ನಾಳೆ ದಿವಸ ನಾವು ಓಡಾಡ್ಬೇಕಾದ್ರೂ ಪಾಪು ಜೊತೆನಲ್ಲಿ ಇರ್ತಾರೆ. ಈಗಿನ ಕಾಲದಲ್ಲಿ ಹೆಂಗೆ ಅಂದ್ರೆ ಕುಡಿದ ಮೇಲೆ ಏನ್ ಬೇಕಾದ್ರೂ ಮಾಡ್ತಾರೆ ಜನಗಳು. ಸ್ವಲ್ಪ ನಮ್ಮ ಸೇಫ್ಟಿ ನೋಡ್ಕೊಳ್ಳೋದು ಒಳ್ಳೇದಲ್ವಾ. ಅದಕ್ಕೆ ಡ್ಯಾಶ್ ಕ್ಯಾಮ್ನು ಹುಡುಕ್ತಾ ಇದೆ ಯಾವ್ದು ಬೆಸ್ಟ್ ಇದೆ ಅಂತ. ನನ್ನ ಫ್ರೆಂಡ್ ಆಕ್ಚುಲಿ ಅವನೇ ಕೆಲವು ಡ್ಯಾಶ್ ಕ್ಯಾಮ್ದು ಡೀಲ್ ಮಾಡ್ತಾನೆ. ಅಂದ್ರೆ ಡ್ಯಾಶ್ ಕ್ಯಾಮ್ ಅಲ್ಲ, ಆಟೋಮೋಟಿವ್ ಪಾರ್ಟ್ಸ್, ಮಾರುತಿ ಇದೆಯಲ್ಲ ಅದಕ್ಕೆ ಆಟೋಮೋಟಿವ್ ಪಾರ್ಟ್ಸ್, G9 ಪಾರ್ಟ್ಸ್ ನ ಸೇಲ್ ಮಾಡ್ತಾನೆ. ಅವ್ನು ಕೇಳಿದ್ಕೆ ಒಂದು ಯಾವ್ದೋ ಒಂದು ಬ್ರ್ಯಾಂಡ್ ಕಳಿಸ್ದ, ಅದನ್ನ ಕೂತ್ಕೊಂಡು ಸರ್ವೆ ಮಾಡ್ತಿದ್ದೆ ಹೆಂಗಿದೆ ಅಂತ. ಅದೇ ಕಂಪ್ನಿ ವೆರಿ ಗುಡ್, ಯಾಕಂದ್ರೆ ಕಂಪ್ನಿ ಇಸ್ ವೆಲ್ ರೆಪ್ಯೂಟೆಡ್, ಜರ್ಮನ್ ಕಂಪ್ನಿ. ಬಟ್ ಏನೋ ಅದ್ರಲ್ಲಿ ಬರೋ ಡ್ಯಾಶ್ ಕ್ಯಾಮ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಯಾವುದೋ ಒಂದ್ 2-3 ಚೈನೀಸ್ ಕಂಪ್ನಿ ಇದೆ ಹೇಳವ್ರೆ. ಸೊ ಈಗ ಅದ್ರ ಬಗ್ಗೆ ಕೂತ್ಕೊಂಡು ಸರ್ವೆ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಕಾಫಿ ಕುಡ್ಕೊಬಿಡೋಣ ಅಂತ ಬಂದಿದ್ದೀನಿ. ನೋಡೋಣ ಇವಾಗ ಅದು ಕೂತ್ಕೊಂಡು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಮಂಜು ಜೊತೆ ಡಿಸ್ಕಸ್ ಮಾಡಿ ಆಯ್ತು ಅಂದ್ರೆ ಅದನ್ನ ಹಾಕ್ಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಈ ನಡುವೆ ನಾನು ತುಂಬಾ ಓಡಾಡ್ತೀನಲ್ಲ ಊರಿಗೂ ಇಲ್ಗೂ, ಯಾಕೆ ಬೇಕು ರಿಸ್ಕು ಅಂತ. ನೀವೇನಾದ್ರು ಹಾಕ್ಸಿದ್ದೀರಾ? ಹಾಕ್ಸಿಲ್ವಾ? ಹಾಕ್ಸಿಲ್ಲ ಅಂದ್ರೆ ಹಾಕ್ಸ್ಕೊಬಿಡಿ, ಇಟ್ ಈಸ್ ವರ್ತ್. ಅಟ್ ಪ್ರೆಸೆಂಟ್ ಇರೋ ಜನಗಳ ಮೆಂಟಾಲಿಟಿ ನೋಡ್ತಾ ಇದ್ರೆ ಹಾಕ್ಸ್ಕೊಂಡು ಸೇಫ್ ಆಗಿರೋದು ಒಳ್ಳೇದು ಅನ್ಸುತ್ತೆ ಅಲ್ವಾ. ನಮ್ಮ ಅಕ್ಕವ್ರು ಇವಾಗ ಜಸ್ಟ್ ಬಂದರು. ನನ್ನ ಮಗ 1 ಮಂತಿಂದ ವೆಯ್ಟ್ ಮಾಡ್ತಾ ಇದ್ದ ಅವನು ಅನ್ನೋದು ನೋಡಬೇಕು ಅಂತ. ನೋಡಿದ ತಕ್ಷಣ ಅದು ಏನು ಎಕ್ಸೈಟ್ಮೆಂಟು ಅಂದರೆ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಓಡೋದ. ಅವನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನಲ್ಲ ಅದಕ್ಕೆ. ಹೂ ಅಂತೆ, ಹೂ ಹಲೋ ಕೈ ಕಾಲು ತೊಳ್ದ ಸಾಯಂಕಾಲ ಈಜೊಡ್ಕೊಂಬಂದೆ ಈಗ. ಓ ಏನ್ರಿ ಹೀರೋ? ಹೋದಮ್ಮ ಮಗ ಹೋಗಿ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸುಸು ಮಾಡ್ಕಾಲೆ ಲಂಗೋಟ್ ಕೊಡ್ತೀನಿ. ಹಾಂ ಬಾಬಾ, ಓಕೆ. ಹಾಂ ಬಾಬಾ. ಏನಂತ ನೀನು? ಹೀರೋ ನೈಟ್ ಶಿಫ್ಟ್ ಮಾಡ್ತಾನೆ US ಅಲ್ಲಿ. ಇವಾಗ ಶಿಫ್ಟ್ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 4 ಗಂಟೆ ತನಕ ಹೋಗುತ್ತೆ. ಬೆಳಗ್ಗೆ 4 ಗಂಟೆ ತನಕ ಇರುತ್ತೆ ಶಿಫ್ಟ್. ಈಗ ನಿನಗೆ ಹೇಳ್ತಾ ಇರೋದು ನಾನು, ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ನೋಡಿದ್ರೆ ಏನು ಅನ್ನಿಸ್ತು ಈಗ? ಹೇಳು, ಏನು ಮಾತಾಡ್ತಾ ಇಲ್ಲ ನೀನು. ಅಲ್ವಾ? ನಾನು ಅದನ್ನೇ ಹೇಳೋದು, ಹಿಂಗೆ ಇದ್ದಿರ್ತಾನೆ ರಚಿತ್ತು. ಇವಾಗ ಫುಲ್ಲು ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಪಾಪು ಜೊತೆ. 1 ಮಂತಿಂದ ಕಾಯ್ಕೊಂಡು ಬಂದಿದ್ದಲ್ವಾ, ಎಲ್ಲ ಸುತ್ತ ಕುತ್ಕೊಂಡು ಮಾತಾಡಿಸ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ. ರೈಟ್ ಟೈಮ್ ಅವನದು ಇವಾಗ ಶಿಫ್ಟ್ ಸ್ಟಾರ್ಟ್ ಆಯಿತು 9:30 10 ಗಂಟೆಗೆ. ಇನ್ನು ಹೋಗತ್ತೆ ಬೆಳಗಿನ ಜಾವ 4 ಗಂಟೆ ತನಕ. ಏನೇ ಅವನೇನೋ ರೆಡಿ ಅವನೇ, ನೀನು ರೆಡಿ ಇದೆಯಾ ಶಿಫ್ಟ್ ಮಾಡೋಕ್ಕೆ? ನನ್ನ ಮಗನಿಗೋಸ್ಕರ ಒಂದಿನ ಶಿಫ್ಟ್ ಮಾಡಬಹುದು. ನಾವು ಬೆಂಗಳೂರು ಶಿಫ್ಟ್ ಮಾಡ್ತೀವಿ ಅಷ್ಟೇ. ಬಾವಂಗೆ ಇಲ್ಲೇ ಟೆನ್ಷನ್ ಸ್ಟಾರ್ಟ್ ಆಯಿತು. ಮಂಡೇ ಟು ಫ್ರೈಡೇ ಮಾಡೋದಲ್ದಲ್ಲೇ ಸಾಟರ್ಡೇನೂ ಮಾಡಬೇಕಾ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ. ಸೊ ಇವಾಗ ಫುಲ್ ಪರ್ಸ್ನಲ್ ಟೈಮು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಾನು ಹೋಗಿ ಜಾಯ್ನ್ ಆಗ್ತೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ನಾಳೆ ಫುಲ್ ಡೇ ಇರ್ತಾರೆ ಅವರು, ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಟೇಕ್ ಕೇರ್, ಬಾಯ್. Moving like it's an emergency.
We gotta check out, it's close to 11, so baby ride it with some urgency. I'm just here for the fun part, cause I'm good on the